ಕೇಳ್ತಿದ್ದೀರಾ ಸುಬೋಧ್ ರಾಣಿ 3.5 ರೆಡ್ ಎಫ್ಎಂ. ಇದು ರವಿವಾರದ ವಿಶೇಷ ರೆಡ್ ಎಫ್ಎಂ ಅತಿಥಿ ಕಾರ್ಯಕ್ರಮ. ನಮ್ ಜೊತೆಗಿದ್ದಾರೆ ವಿಶ್ವ ಆರ್ಥ್ರೈಟಿಸ್ ದಿನಾಚರಣೆ ಪ್ರಯುಕ್ತ ಡಾಕ್ಟರ್ ಸಚಿನ್ ಜೀವನ್ಗಿ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ ಸರ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್, ವೆಲ್ಕಮ್ ಟು ರೆಡ್ ಎಫ್ಎಂ ಅತಿಥಿ ಶೋ. ಥ್ಯಾಂಕ್ ಯು. ಸೊ ಇವತ್ತು ಆರ್ಥ್ರೈಟಿಸ್ ಅಂಡ್ ಬೋನ್ ರಿಲೇಟೆಡ್ ವಿಷಯಗಳು ನಿಮ್ಮಿಂದ ತಿಳ್ಕೋಬೇಕು ಅಂತ. ಸೊ ವಿಶೇಷವಾಗಿ ಇವಾಗ ಸರ್ ಸಾಕಷ್ಟು ಜನರಿಗೆ ಅಂದ್ರೆ ಸ್ಪೆಷಲಿ ಚಿಕ್ಕ ವಯಸ್ಸಲ್ಲೇ ಬೋನ್ ಹೆಲ್ತ್ ಪ್ರಾಬ್ಲಮ್ಸ್, ಆಮೇಲೆ ಜಾಯಿಂಟ್ ಪೇನ್ಸ್ ಇದೆಲ್ಲ ಕೂಡ ಕಾಣಿಸ್ಕೊಳ್ತಾ ಇದೆ. ಸೊ ಫಸ್ಟ್ ಥಿಂಗ್, ಯಾವ ರೀಸನ್ ಇಂದಾಗಿ ಈ ತರದ ಇಶ್ಯೂಸ್ ಹೆಚ್ಚಾಗಿದೆ ಅಂತ? ದೇರ್ ಆರ್ ಸೋ ಮೆನಿ ರೀಸನ್ಸ್ ಅಂಡ್ ರೀಸನ್ಸ್ ನಮಗೆ ಇನ್ನೂ ಗೊತ್ತಿಲ್ಲ ಆಕ್ಚುಲಿ. ಬಟ್ ಇಫ್ ವಿ ಫಾಲೋ ಹೆಲ್ದಿ ಡಯಟ್, ಕರೆಕ್ಟ್ ಆಗಿ ಹೆಲ್ದಿ ಡಯಟ್, ಬ್ಯಾಲೆನ್ಸ್ ಡಯಟ್ ಅದೆಲ್ಲ ಫಾಲೋ ಮಾಡಿದ್ರೆ, ಆಮೇಲೆ ರೆಗ್ಯುಲರ್ಲಿ ಅಟ್ ಲೀಸ್ಟ್ 15 to 20 minutes ಎಕ್ಸರ್ಸೈಸಸ್, ಅವಾಯ್ಡೆನ್ಸ್ ಆಫ್ ಸಮ್ ಥಿಂಗ್ಸ್ ಲೈಕ್ ಸ್ಮೋಕಿಂಗ್, ಆಲ್ಕೋಹಾಲ್ ಅದೆಲ್ಲ ಅವಾಯ್ಡ್ ಮಾಡಿದ್ರೆ ಸಾಕಷ್ಟು ಜಾಯಿಂಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅವಾಯ್ಡ್ ಮಾಡಬಹುದು. ಓಕೆ, ಸೊ ಇವಾಗ ಆರ್ಥ್ರೈಟಿಸ್ ಬಗ್ಗೆ ನಾವು ಜಾಸ್ತಿ ಕೇಳ್ತಿದೀವಿ. ಸೊ ಮೇ ಬಿ ಇದು ಹೆಸರು ಹೇಳಿದಾಗ ಜನರಿಗೆ ಗೊತ್ತಾಗ್ಲಿಕ್ಕಿಲ್ಲ ಏನ್ ಆರ್ಥ್ರೈಟಿಸ್ ಪ್ರಾಬ್ಲಮ್ ಅಂತ. ಸೊ ಇನ್ ಜನರಲ್ ವರ್ಡ್, ಆರ್ಥ್ರೈಟಿಸ್ ಅಂದ್ರೆ ಏನು, ಯಾವ ತರದ ಸಿಂಪ್ಟಮ್ಸ್ ಅಂಡ್ ಪ್ರಾಬ್ಲಮ್ಸ್ ಇದು ಅಂತ? ಆರ್ಥ್ರೈಟಿಸ್ ಅಂದ್ರೆ ಕೀಲುಗಳಲ್ಲಿ ಉಂಟಾಗುವುದು ನೋವು, ಇಲ್ಲಂತಂದ್ರೆ ಊತ. ಇಟ್ ಕ್ಯಾನ್ ಬಿ ಸ್ವೆಲ್ಲಿಂಗ್ ಆರ್ ಪೇನ್ ಆರ್ ಬೋತ್ ಆಫ್ ಇಟ್ ಟುಗೆದರ್. ಓಕೆ, ಸೊ ಇದಕ್ಕೆ ಆರ್ಥ್ರೈಟಿಸ್ ಅಂತೀವಿ. ಇದು ಒಂದೇ ಜಾಯಿಂಟ್ ಅಲ್ಲಿ ಇರ್ಬೇಕಂತೇನಿಲ್ಲ. ಕಾಮನ್ಲಿ ಏಜ್ ರಿಲೇಟೆಡ್ ಆರ್ಥ್ರೈಟಿಸ್ ಅಂದ್ರೆ ಮೊಳಕಾಲ್ ನೋವು ಆತರ ಇರುತ್ತೆ. ಇಟ್ ಕ್ಯಾನ್ ಇನ್ವಾಲ್ವ್ ಮೆನಿ ಜಾಯಿಂಟ್ಸ್, ಬೇರೆ ಎಲ್ಲಾ ಜಾಯಿಂಟ್ಸ್ ಅಲ್ಲೂ ಇನ್ವಾಲ್ವ್ ಆಗಬಹುದು ಸೈಮಲ್ಟೇನಿಯಸ್ಲಿ, ಆರ್ ಸಿಂಗಲ್ ಜಾಯಿಂಟ್, 2 ಜಾಯಿಂಟ್ಸ್ ಆ ತರನು ಇನ್ವಾಲ್ವ್ ಆಗಬಹುದು. ಸೊ ಇದು ಯಾರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಸರ್? ಇದು ಆರ್ಥ್ರೈಟಿಸ್ ಅಲ್ಲೂ ದೇರ್ ಆರ್ ಸೋ ಮೆನಿ ಟೈಪ್ಸ್, ಆಲ್ಮೋಸ್ಟ್ ಮೋರ್ ದನ್ 200 ಟೈಪ್ಸ್ ಇದಾವೆ. ಓಕೆ, ಅದರಲ್ಲಿ ಕಾಮನ್ಲಿ ಇಟ್ ಈಸ್ ಸೀನ್ ಇನ್ ಮೆನ್ಸ್ಟ್ರುಯೇಟಿಂಗ್ ಫಿಮೇಲ್ಸ್ ಅಂತ ಅಂತೀವಿ. ಅಂದ್ರೆ ಮೆನಾರ್ಕ್ ಸ್ಟಾರ್ಟ್ ಆಗ್ಬಿಟ್ಟು ಮೆನೋಪಾಸ್ ಆಗುವವರೆಗೆ ಏನ್ ಪೀರಿಯಡ್ ಇರುತ್ತಲ್ಲ, ಸೊ ಆ ಪೀರಿಯಡ್ ಅಲ್ಲಿ ಇನ್ಫ್ಲಮೇಟರಿ ಆರ್ಥ್ರೈಟಿಸ್ ಈಸ್ ವೆರಿ ಕಾಮನ್ ಅಂತ ಅಂತೀವಿ. ಇನ್ಫ್ಲಮೇಟರಿ ಆರ್ಥ್ರೈಟಿಸ್ ಅಂದ್ರೆ ಊತ ಬರೋದು, ಜಾಯಿಂಟ್ ಪೇನ್ ಆಗೋದು, ಮತ್ತೆ ಜಾಯಿಂಟ್ ಅಲ್ಲಿ ಊತ ಬರೋದು, ಸ್ವೆಲ್ಲಿಂಗ್ ಆಗೋದು. ಓಕೆ, ಬಟ್ ಏಜ್ ರಿಲೇಟೆಡ್ ಆರ್ಥ್ರೈಟಿಸ್ ಈಸ್ ಕಾಮನ್ ಇನ್ ಪೋಸ್ಟ್ ಮೆನೋಪಾಸಲ್ ಪೀರಿಯಡ್. ಅಂದ್ರೆ ಮೆನೋಪಾಸ್ ಆದ್ಮೇಲೆ ವೀರ್ ಅಂಡ್ ಟೇರ್ ಆಫ್ ಜಾಯಿಂಟ್ ಅಂತೀವಲ್ಲ, ಮೊಳಕಾಲ್ ನೋವು, ಬೆನ್ನು ಆ ತರ ಬರೋದು. ಏಜ್ ರಿಲೇಟೆಡ್ ಆರ್ಥ್ರೈಟಿಸ್ ಇಸ್ ಕಾಮನ್ ಇನ್ ಎಲ್ಡರ್ಲಿ ಫಿಮೇಲ್ಸ್. ಅಂಡ್ ಹಾಗೆ ಸರ್, ಇವಾಗ ನಾವು ಬ್ಯಾಕ್ ಪೇನ್ ಏನಿದೆ ಅದು ಜಾಸ್ತಿ ನೋಡ್ತಿದೀವಿ. ಸೊ ಇದು ಸಿಟ್ಟಿಂಗ್ ವರ್ಕ್ ಇಂದ ಜಾಸ್ತಿ ಆಗ್ತಿರೋದು, ವಾಕಿಂಗ್ ಕಡಿಮೆ ಆಗ್ತಿರೋದ್ರಿಂದ ಆಗ್ತಿರೋದು ಅಂತ ಹೇಳ್ತಾರೆ. ಸೊ ಈ ಬ್ಯಾಕ್ ಪೇನ್ ಗೆ ರೀಸನ್ಸ್ ಏನೆಲ್ಲ ಇದೆ ಸರ್? ಆಮೇಲೆ ಯಾವ ತರದ ಸಿಂಪ್ಟಮ್ಸ್ ಇದರಲ್ಲಿ ಇರುತ್ತೆ, ಅಂದ್ರೆ ಸಿವಿಯರ್ ಬ್ಯಾಕ್ ಪೇನ್ಸ್ ಅಲ್ಲಿ? ಎಕ್ಸಾಕ್ಟ್ಲಿ. ಸೊ ಬ್ಯಾಕ್ ಪೇನ್ ನೀವು ಹೇಳಿದ ಪ್ರಕಾರ ಇಟ್ ಈಸ್ ಮೋರ್ ಕಾಮನ್ ಇನ್ ಏನಂತಾರೆ, ವೇಟ್ ಜಾಸ್ತಿ ಇರೋದ್ರಿಂದ ಬ್ಯಾಕ್ ಪೇನ್ ಬಹಳಷ್ಟು ಚೆನ್ನಾಗಿ ಆಗುತ್ತೆ. ಆಮೇಲೆ ಎಕ್ಸರ್ಸೈಸಸ್, ರೆಗ್ಯುಲರ್ ಎಕ್ಸರ್ಸೈಸ್ ಮಾಡಿಲ್ಲ ಅಂತಂದ್ರೆ ಬ್ಯಾಕ್ ಮಸಲ್ಸ್ ಎಲ್ಲ ವೀಕ್ನೆಸ್ ಬಂದು ಅದೆಲ್ಲ ಆಗುತ್ತೆ. ಆಮೇಲೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇಂದ ನಮ್ದು ಬ್ಯಾಕ್, ನಮ್ ಜಾಬ್ ಅಲ್ಲಿ ಏನಾದ್ರು ಫಾರ್ ಪ್ರೊಲಾಂಗ್ ಅವರ್ಸ್ ಏನಾದ್ರು ಕುಂತಿದ್ದು ಮಾಡ್ತಾ ಇದ್ರೆ ಅವ್ರಿಗೆಲ್ಲ ಸ್ವಲ್ಪ ಭಾರ ಎಲ್ಲ ಲೋ ಬ್ಯಾಕ್ ಮೇಲೆ ಬಿದ್ದು ಅದೆಲ್ಲ ಬ್ಯಾಕ್ ಪೇನ್ ಜಾಸ್ತಿ ಆಗ್ಬಿಡುತ್ತೆ. ಇದಕ್ಕೆ ಅವಾಯ್ಡ್ ಮಾಡ್ಬೇಕಂತಂದ್ರೆ ಮೇನ್ ಅಂತಂದ್ರೆ ವೇಟ್ ಗೇನ್ ಅವಾಯ್ಡ್ ಮಾಡ್ಬೇಕು, ಕರೆಕ್ಟ್ ಆಗಿ ಪೋಸ್ಚರ್ ಮೇಂಟೈನ್ ಮಾಡ್ಬೇಕು. ಓಕೆ, ಅವಾಗ ಸ್ವಲ್ಪ ರೆಸ್ಟ್ ತಗೊಳ್ಬೇಕು, ಬ್ರೇಕ್ಸ್ ತಗೊಳ್ಬೇಕು. ಓಕೆ, ಆಮೇಲೆ ರೆಗ್ಯುಲರ್ ಆಗಿ ಬ್ಯಾಕ್ ಸ್ಟ್ರೆಂಥನಿಂಗ್ ಎಕ್ಸರ್ಸೈಸಸ್ ಆ ತರ ಮಾಡ್ಬೇಕು. ಓಕೆ, ಇವಾಗ ಸರ್ ಹೆಚ್ಚಾಗಿ ಹೆಣ್ಮಕ್ಳಲ್ಲಿ ನಾವು ಬೋನ್ ಡೆನ್ಸಿಟಿ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳ್ತಾರೆ. ಆಫ್ಟರ್ 30 ಈ ಬೋನ್ ಡೆನ್ಸಿಟಿ ಪ್ರಾಬ್ಲಮ್ ಜಾಸ್ತಿ ಆಗ್ತದೆ, ಅದಕ್ಕೆ ಏನೋ ಜಾಸ್ತಿ ಜಾಯಿಂಟ್ ಪೇನ್ ಹೆಣ್ಮಕ್ಳಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ. ಸೊ ಬೋನ್ ಡೆನ್ಸಿಟಿ ಬಗ್ಗೆ ಹೇಳೋದಾದ್ರೆ ಸ್ಪೆಷಲಿ ವುಮನ್ ಹೆಲ್ತ್ ರಿಲೇಟೆಡ್ ಸರ್ ಏನ್ ಹೇಳ್ತೀರಾ? ಬೇಸಿಕಲಿ ಬೋನ್ ಡೆನ್ಸಿಟಿ ಪ್ರಾಬ್ಲಮ್ ಬರೋದು ಯೂಶಲಿ ಕಾಮನ್ಲಿ ಪೋಸ್ಟ್ ಮೆನೋಪಾಸಲ್ ಪೀರಿಯಡ್ ಅಲ್ಲೇ ಯೂಶಲಿ ಬರುತ್ತೆ. ಆರ್ಎಲ್ಸ್ ಅರ್ಲಿ ಸರ್ಜಿಕಲ್ ಮೆನೋಪಾಸ್ ಏನಾದ್ರು ಆದ್ರೆ, ಆ ತರ ಆದ್ರೆ ಏನಾದ್ರು, ಇಲ್ಲಂದ್ರೆ ಸಮ್ ಡ್ರಗ್ಸ್ ರಿಲೇಟೆಡ್, ಸ್ಟಿರಾಯ್ಡ್ ಡ್ರಗ್ಸ್ ಇಂಟೇಕ್, ಆ ತರ ಡ್ರಗ್ಸ್ ರಿಲೇಟೆಡ್ ಬೋನ್ ಮಿನರಲ್ ಡೆನ್ಸಿಟಿ ಪ್ರಾಬ್ಲಮ್ ಬರುತ್ತೆ. ಬೇಸಿಕಲಿ ಬೋನ್ ಮಿನರಲ್ ಡೆನ್ಸಿಟಿ ಪ್ರಾಬ್ಲಮ್ ಅಂತಂದ್ರೆ ಬೋನ್ ವೀಕ್ ಆಗೋದು ಅಷ್ಟೇ. ವೀಕ್ ಆಗಿ ಅರ್ಲಿ ಫ್ರಾಕ್ಚರ್ ಲೈಬಿಲಿಟಿ ಆ ತರ, ಅದಕ್ಕೆ ಬೋನ್ ಡೆನ್ಸಿಟಿ ಪ್ರಾಬ್ಲಮ್ಸ್ ಅಂತೀವಿ. ಇಟ್ ಈಸ್ ವೆರಿ ಕಾಮನ್ ಇನ್ ಎಲ್ಡರ್ಲಿ ಏಜ್. ಓಕೆ ಸರ್, ಇವಾಗ ಬ್ಯಾಕ್ ಪೇನ್ ಅಂದ್ರೆ ಸ್ಪೈನ್ ವಿಷಯದಲ್ಲಿ ಸ್ಪೆಷಲಿ ಫಾರ್ ಲೇಡೀಸ್, ಅಂದ್ರೆ ಸಿ ಸೆಕ್ಷನ್ ಡೆಲಿವರಿ ಏನಾದ್ರು ಆದ್ರೇನೆ ಬ್ಯಾಕ್ ಪೇನ್ ಬರುತ್ತೆ, ಬಿಕಾಸ್ ಅದು ಇಂಜೆಕ್ಷನ್ಸ್ ಎಲ್ಲ ಕೊಟ್ಟಿರ್ತಾರೆ ಅಂತ ಹೇಳಿ ಇದೆ. ಸೊ ಈಸ್ ಇಟ್ ಟ್ರೂ ಅಂತ ಸರ್? ಸೊ ಅದು ಸಿ ಸೆಕ್ಷನ್ ಇಂದಾನೇ ಆಗುವಂತ ಬ್ಯಾಕ್ ಪೇನ್ ಆಗುತ್ತಾ, ಅಥವಾ ರೆಸ್ಟ್ಲೆಸ್ ಅಥವಾ ಸ್ಟ್ರೆಸ್ ಇಂದನೂ ಆಗುತ್ತಾ ಅಂತ ಕೆಲವೊಬ್ರು? ಇಟ್ ಈಸ್ ನಾಟ್ ಎಟ್ ಆಲ್ ಟ್ರೂ. ಓಕೆ, ದೇರ್ ಈಸ್ ಅ ಮಿತ್, ಇದು ಎಲ್ಲ ಮಿತ್ ಇದೆ.
ಸ್ಪೈನಲ್ ಇಂಜೆಕ್ಷನ್ ಕೊಡೋದ್ರಿಂದ ಆತರ ನಮ್ಮ ಹತ್ರ ಪೇಷಂಟ್ ಬರ್ತಾರೆ, ಯಾವಾಗೂ 10 ವರ್ಷ ಮೊದಲೇ ಏನಾದ್ರೂ ಆಪರೇಷನ್ ಆಗಿರುತ್ತೆ, ಆ ಆಪರೇಷನ್ ಲಿಂಕ್ ಮಾಡಿ ಈಗ ಒಂದ್ 5 ದಿವಸ ಮುಂಚೆ ಆಗಿರೋ ಬ್ಯಾಕ್ ಪೇನ್ ಲಿಂಕ್ ಮಾಡ್ತಾರೆ. ದಿಸ್ ಇಸ್ ಆಲ್ ಮಿತ್, ಇದು ಅದರಿಂದ ಬರಲ್ಲ. ದಿಸ್ ಇಸ್ ಬೇಸಿಕಲಿ ರಿಲೇಟೆಡ್ ಟು ವೀಕ್ನೆಸ್, ಇನ್ಆಕ್ಟಿವಿಟಿ, ವೇಟ್ ಗೇನ್. ಸರ್, ಈ ರುಮಟಾಲಜಿನಲ್ಲಿ ಎಷ್ಟು ಬಗೆಗಳಿವೆ ಮತ್ತೆ ಯಾವ ತರದ ಒಂದು ಚಿಕಿತ್ಸೆ ಇದಕ್ಕೆ ನೀಡಲಾಗುತ್ತೆ? ಓಕೆ, ಸೊ ರುಮಟಾಲಜಿ ಅಂತಂದ್ರೆ ಇಟ್ ಇಸ್ ಎ ಸಬ್ ಬ್ರಾಂಚ್ ಆಫ್ ಮೆಡಿಸಿನ್ ಅಂತ. ವಿ ಆರ್ ನಾಟ್ ಸರ್ಜನ್ಸ್, ಓಕೆ, ವಿ ಆರ್ ಬೇಸಿಕಲಿ ಫಿಸಿಷಿಯನ್ಸ್. ಓಕೆ, ಸೊ ಇದರಲ್ಲಿ ರುಮಟಾಲಜಿ ಮೇನ್ ಕಾರಣ ಅಂತಂದ್ರೆ ರುಮಟಾಲಜಿ ರೋಗಿಗಳಿಗೆ ಬರೋದು ಮೇನ್ ಕಾರಣ ಅಂತಂದ್ರೆ ಇಮ್ಯೂನ್ ಡಿಸ್ಫಂಕ್ಷನ್ ಅಂತ ಅಂತೀವಿ. ನಮ್ಮ ಬಾಡಿದಲ್ಲಿ ಇಮ್ಯೂನ್ ಸಿಸ್ಟಮ್ ಅಂತ ಇರುತ್ತೆ, ರೋಗ ನಿರೋಧಕ ಶಕ್ತಿ. ಅದು ನಾರ್ಮಲಿ ಏನ್ ಮಾಡ್ಬೇಕು, ನಮ್ಮ ಬಾಡಿನ ಪ್ರೊಟೆಕ್ಟ್ ಮಾಡ್ಬೇಕು. ನಮ್ಮ ರುಮಟಾಲಜಿ ರೋಗಗಳಲ್ಲಿ ಏನಾಗುತ್ತಂತಂದ್ರೆ ನಮ್ದು ಇಮ್ಯೂನ್ ಸಿಸ್ಟಮ್ ನಮ್ಗೆ ಹೊಡಿತಾ ಇರುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಆಟೋ ಇಮ್ಯೂನ್ ಡಿಸೀಸ್ ಅಂತ. ಸೊ ಎ ಪರ್ಸನ್ ರುಮಟಾಲಜಿಸ್ಟ್ ಆಲ್ವೇಸ್ ಡೀಲ್ಸ್ ವಿತ್ ಸೋ ಮೆನಿ ಆಟೋ ಇಮ್ಯೂನ್ ಡಿಸೀಸಸ್. ಅದರಲ್ಲಿ ಬೆಸ್ಟ್ ನೋನ್ ಆಟೋ ಇಮ್ಯೂನ್ ಡಿಸೀಸ್ ಇಸ್ SLE ಅಂತ. ಓಕೆ, ಸೊ ಅದೇ ನಮ್ದು ಇಮ್ಯೂನ್ ಸಿಸ್ಟಮ್ ನಮ್ಗೆ ಎಲ್ಲಿನೂ ಹೊಡಿಬಹುದು. ಮೋಸ್ಟ್ ಕಾಮನ್ಲಿ ಜಾಯಿಂಟ್ ಅಲ್ಲಿ ಹೊಡಿಯುತ್ತೆ, ಬಟ್ ಅದು ಕಿಡ್ನಿದಲ್ಲಿ ಹೊಡಿಬಹುದು, ಕಿಡ್ನಿ ಫೇಲ್ ಆಗ್ಬಹುದು. ಯಂಗ್ ಫಿಮೇಲ್ಸ್ ಅಲ್ಲಿ ಕಿಡ್ನಿ ಫೇಲ್ ಆಗಿ ಬರ್ಬೋದು, ಅವರು ಸ್ಟ್ರೋಕ್ ಆಗಿ ಬರ್ಬೋದು, ಹಾರ್ಟ್ ಫೇಲ್ ಆಗಿ ಬರ್ಬೋದು. ಓಕೆ, ಅಂದ್ರೆ ಸರ್ ಇದು ಯಾವ ತರದ ಸಿಂಪ್ಟಮ್ಸ್ ಇರುತ್ತೆ? ಅಂದ್ರೆ ನಾವು ಇವಾಗ ಆಕ್ಚುಲಿ ಈ ಕೊರೋನಾ ಟೈಮ್ ಅಲ್ಲಿ ಜಾಸ್ತಿ ಇಮ್ಯುನಿಟಿ ಪವರ್ ಬಗ್ಗೆ ಯೋಚನೆ ಮಾಡ್ತಿದೀವಿ, ಇಮ್ಯುನಿಟಿ ಸ್ಟ್ರಾಂಗ್ ಆಗಿರ್ಲಿ ಅಂತೆಲ್ಲ ಹೇಳಿ. ಸೊ ಈ ಇಮ್ಯುನಿಟಿ ಪವರ್ ಯಾವ ತರದ ಒಂದು ಎಫೆಕ್ಟ್ಸ್ ಗೆ ಕಾರಣ ಆಗುತ್ತೆ ಅಂಡ್ ಯಾವ ರೀಸನ್ ಗೆ ಅದು SLE ದಿಂದ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ ಅಂತ ಸರ್? ಆಕ್ಚುಲಿ ಇದಕ್ಕೆ ರೀಸನ್ ಅಂತ ಏನಿಲ್ಲ, ಬಟ್ ಫಿಮೇಲ್ ಹಾರ್ಮೋನ್ಸ್ ಸ್ವಲ್ಪ ಪ್ಯಾಥೋಜೆನ್ಸಿಸ್ ಅಂದ್ರೆ ರೀಸನ್ ಅಲ್ಲಿ ಇದು ಮಾಡಿದೆ. ಬಟ್ ಯಾರಿಗೂ ಬರ್ಬೋದು ಇದು SLE ಏನಿದೆ ಅಲ್ಲ, ಬಟ್ 10ರಲ್ಲಿ 9 ಜನರಿಗೆ ಫಿಮೇಲ್ಸ್ ಅಲ್ಲೇ ಇರುತ್ತೆ. ದಟ್ ಟು ಮೆನ್ಸ್ಟ್ರುಯೇಟಿಂಗ್ ಫಿಮೇಲ್ಸ್ ಅಲ್ಲಿ. ಈಗ ಸಿಂಪ್ಟಮ್ಸ್ ಅಂತ ನೋಡಿದ್ರೆ ಯಂಗ್ ಮೆನ್ಸ್ಟ್ರುಯೇಟಿಂಗ್ ಫಿಮೇಲ್ಸ್ ಅಲ್ಲಿ ಏನಾದ್ರೂ ಜಾಯಿಂಟ್ ಪೇನ್ ಬಂದ್ರೆ, ಎಸ್ಪೆಷಲಿ ಊತ ಅದು ಎಲ್ಲ ಇದ್ರೆ, ಇಲ್ಲ ಸ್ಕಿನ್ ಅಲ್ಲಿ ರ್ಯಾಶಸ್, ಸ್ಕಿನ್ ಅಲ್ಲಿ ರ್ಯಾಶಸ್, ಕಾಲಲ್ಲಿ ಊತ ಬರೋದು, ನಡೆದ್ರೆ ದಮ್ ಬರೋದು, ಈ ತರ ಆದ್ರೆ ಅಲಾಂಗ್ ವಿತ್ ಜಾಯಿಂಟ್ಸ್ ಪೇನ್ ಈ ತರ ಆಗ್ತಾ ಇದ್ರೆ, ಇಲ್ಲಾಂದ್ರೆ ಕೂದಲ ಉದ್ರೋದು, ಇಷ್ಟೆಲ್ಲ ಏನಾದ್ರೂ ಇದ್ರೆ, ಸೊ ಐ ಥಿಂಕ್ ಯು ಹ್ಯಾವ್ ಟು ಕನ್ಸಲ್ಟ್ ಎ ರುಮಟಾಲಜಿಸ್ಟ್. ಸರಿ, SLE ಅನ್ನುವಂತ ಕಾಯಿಲೆನಲ್ಲಿ ಎಷ್ಟು ಬಗೆಯ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಮತ್ತೆ ಯಾವ ತರದ ಟ್ರೀಟ್ಮೆಂಟ್ ಇರುತ್ತೆ? ಓಕೆ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ನೀವು SLE ಬಗ್ಗೆ ಕೇಳ್ತಾ ಇದ್ರೆ, ಇದು ನಾವು ಫಸ್ಟ್ ಪೇಷಂಟ್ ನೋಡ್ಬಿಟ್ಟು ಯು ವಿಲ್ ಹ್ಯಾವ್ ಟು ಸಸ್ಪೆಕ್ಟ್, ಓಕೆ ಇವ್ರಿಗೆ ಜಾಯಿಂಟ್ ಪೇನ್ ಬಿಟ್ಬಿಟ್ಟು ಹೇರ್ ಲಾಸು ಆಗ್ತಾ ಇದೆ, ಸ್ಕಿನ್ ರ್ಯಾಶಸ್ ಆಗ್ತಾ ಇದೆ, ಕಾಲಲ್ಲಿ ಊತ ಇದೆ, ಕಿಡ್ನಿ ಪ್ರಾಬ್ಲಮ್ ಇರ್ಬೋದು. ಆ ತರ ನಾವು ಸಸ್ಪೆಕ್ಟ್ ಮಾಡಿ ಏನ್ ಮಾಡ್ತೀವಿ, ಸ್ವಲ್ಪ ಬ್ಲಡ್ ಟೆಸ್ಟ್, ಯೂರಿನ್ ಟೆಸ್ಟ್ ಅದೆಲ್ಲ ಮಾಡಿಸ್ತೀವಿ. ಮಾಡಿಸ್ಬಿಟ್ಟು ಇಮಿಡಿಯೇಟ್ಲಿ ವಿ ಕ್ಯಾನ್ ಡಿಟೆಕ್ಟ್ SLE. ಡಿಟೆಕ್ಟ್ ಆದ್ಮೇಲೆ ಅದು ಎಲ್ಲೆಲ್ಲಿ ಸ್ಪ್ರೆಡ್ ಆಗಿದೆ ಅಂತ ಅದು ಡಿಟೆಕ್ಟ್ ಮಾಡಬೇಕು. ಫಸ್ಟ್ ಜಾಯಿಂಟ್ ಬಿಟ್ಟು ಮತ್ತೆಲ್ಲೆಲ್ಲಿ ಹೋಗಿದೆ, ಕಿಡ್ನಿದಲ್ಲಿದ್ದೇನೆ ಮತ್ತೆಲ್ಲೆಲ್ಲಿ ಡಿಟೆಕ್ಟ್ ಮಾಡಿ, ಅದು ಎಲ್ಲೆಲ್ಲಿ ಸ್ಪ್ರೆಡ್ ಆಗಿದೆ ಅದು ನೋಡ್ಬಿಟ್ಟು ನಮ್ದು ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಡಿಪೆಂಡ್ ಆಗುತ್ತೆ. ಓಕೆ ಸರ್, ಅಂದ್ರೆ ಫಿಮೇಲ್ ಅಲ್ಲಿ ಜಾಸ್ತಿ ಪರ್ಸೆಂಟೇಜ್ ಇದು ಬರಕ್ಕೆ ಹಾರ್ಮೋನ್ ಮೇನ್ ರೀಸನ್ ಅಂತನಾ ಸರ್? ಒನ್ ಆಫ್ ದ ರೀಸನ್. ಪೂರ್ತಿ ಅದು ಕರೆಕ್ಟ್ ಆಗಿ ಡಿಟೆಕ್ಟ್ ಆಗಿಲ್ಲ ಏನಕ್ಕೆ ಈ ತರ ಅಂತ, ಬಟ್ ಹಾರ್ಮೋನ್ಸ್ ಆರ್ ಒನ್ ಆಫ್ ದ ರೀಸನ್ ಫಾರ್ ಫಿಮೇಲ್ ಪ್ರಿಡಾಮಿನೆನ್ಸ್ ಆಫ್ SLE. ಓಕೆ ಸರ್, ಇವಾಗ ಒನ್ಸ್ ಇದು SLE ಡಿಟೆಕ್ಟ್ ಆದ್ಮೇಲೆ ಅಂದ್ರೆ ಅವ್ರಿಗೆ ಮೆಡಿಸಿನ್ಸ್ ಇಂದಾನೇ ಟ್ರೀಟ್ಮೆಂಟ್ ನೀಡಲಾಗುತ್ತಾ ಅಥವಾ ಸರ್ಜರಿ ಆ ತರ ಸಜೆಸ್ಟ್ ಮಾಡ್ತಾರಾ, ಹೇಗೆ? ಇಲ್ಲ, ಮೆಡಿಸಿನ್ಸ್ ಇಂದಾನೇ ಟ್ರೀಟ್ಮೆಂಟ್ ನೀಡಲಾಗುತ್ತೆ. ಒಂದೊಂದ್ ಸರ್ತಿ ಪೇಷಂಟ್ ತುಂಬಾ ಸೀರಿಯಸ್ ಇದ್ರೆ, ದಮ್ ಅದು ಬರ್ತಾ ಇದ್ರೆ, ತುಂಬಾನೇ ಸೀರಿಯಸ್ ಇದ್ರೆ ಅವ್ರಿಗೆ ಅಡ್ಮಿಟ್ ಮಾಡ್ಬೇಕಾಗುತ್ತೆ ಒಂದ್ 2-3 ದಿವಸ. ಇಂಜೆಕ್ಷನ್ಸ್ ಅದೆಲ್ಲ ಕೊಡ್ಬೇಕಾಗುತ್ತೆ. ಇಲ್ಲ ಒಂದೊಂದ್ ಸರ್ತಿ ನೀವು ಜಲ್ದಿನೇ ಡಿಟೆಕ್ಟ್ ಆಯ್ತು, ಮೇಜರ್ ಆರ್ಗನ್ ಇನ್ವಾಲ್ವ್ಮೆಂಟ್ ಇರ್ಲಿಲ್ಲ ಅಂತಂದ್ರೆ OPD ಬೇಸಿಸ್ ಅಲ್ಲೇ ಟ್ರೀಟ್ಮೆಂಟ್ ಮಾಡಬಹುದು. ಫಸ್ಟ್ ಒಂದು 6 months ಆರ್ ವೆರಿ ಇಂಪಾರ್ಟೆಂಟ್. ಫಸ್ಟ್ 6 months ಸ್ವಲ್ಪ ಟ್ಯಾಬ್ಲೆಟ್ಸ್ ಅದೆಲ್ಲ ತುಂಬಾ ಜಾಸ್ತಿ ಇರುತ್ತೆ, ಅದಾದ್ಮೇಲೆ ಟ್ಯಾಬ್ಲೆಟ್ಸ್. ಓಕೆ ಸರ್, ಹಾಗೆ ಅಂದ್ರೆ ಇದೆಲ್ಲ ನಮ್ಗೆ ಬಂದಾದ್ಮೇಲೆ ನಾವು ಟ್ರೀಟ್ಮೆಂಟ್ ತಗೊಳಕ್ಕೂ ಮುಂಚೆ ರೊಟೀನ್ ಚೆಕ್ಅಪ್ಸ್ ಅಲ್ಲಿ ಈ ತರದ ಸಿಂಪ್ಟಮ್ಸ್ ಡಿಟೆಕ್ಟ್ ಮಾಡಬಹುದಾ ಅಂತ? ಯಾವ ತರದ ರೊಟೀನ್ ಚೆಕ್ಅಪ್ಸ್ ಇಂದ ಇದೆಲ್ಲ ನಾವು ಕಂಡ್ಕೋಬಹುದು ಅಂತ? ಈಸ್ ದೇರ್ ಎನಿ ರೊಟೀನ್ ಚೆಕ್ಅಪ್ಸ್ ಅಂತ?
ದೇರ್ ಇಸ್ ನೋ ಆಕ್ಚುಯಲ್ ರುಟೀನ್ ಚೆಕ್ಅಪ್ ಲೈಕ್ ಕ್ಯಾನ್ಸರ್ ಚೆಕ್ಅಪ್ ಆ ತರ ಇರುತ್ತಲ್ಲ, ಹೌದು sir. ಇಲ್ಲ ಡಯಾಬಿಟಿಸ್ ಚೆಕ್ಅಪ್, ಹೈಪರ್ ಟೆನ್ಷನ್ ಚೆಕ್ಅಪ್ ಆ ತರ ಏನಿಲ್ಲ. ಬಿಕಾಸ್ ದೀಸ್ ಆರ್ ಆಲ್ ಲಿಟಲ್ ರೇರ್ ಡಿಸೀಸಸ್. ರುಟೀನ್ ಚೆಕ್ಅಪ್ ಏನ್ ಬೇಕಾಗಲ್ಲ. ಬಟ್ ಪ್ರಿವೆನ್ಷನ್ ಅಲ್ಲಿ ಹೆಲ್ದಿ ಲೈಫ್ ಸ್ಟೈಲ್ ಲೀಡ್ ಮಾಡಿದ್ರೆ ಸ್ವಲ್ಪ ಇವೆಲ್ಲ ಡಿಸೀಸಸ್, ಯಾಕಂದ್ರೆ ಇಮ್ಯೂನ್ ಡಿಸ್ಫಂಕ್ಷನ್ ಇಂದ ಆಗ್ತಾ ಇರುತ್ತಲ್ಲ, ಸೊ ಇಮ್ಯೂನ್ ಡಿಸ್ಫಂಕ್ಷನ್ ಆಗ್ಲಾರ್ದಂಗೆ ನೋಡ್ಕೋಬೇಕಂತಂದ್ರೆ ಹೆಲ್ದಿ ಲೈಫ್ ಸ್ಟೈಲ್ ಲೀಡ್ ಮಾಡ್ಬೇಕಷ್ಟೇ. Right, sir. Sir, is this enough, sir? Questions? Yes, definitely. Right, sir. Thank you so much, sir. Thank you. Thank you, Mani. ಎಸ್, ಇದು ಈ ವಾರದ ರೆಡ್ ಎಫ್ಎಂ ಅತಿಥಿ ವಿಶೇಷ ಕಾರ್ಯಕ್ರಮ. ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಗಳೊಂದಿಗೆ ನಾನು ಹಾಜರಾಗ್ತೀನಿ. ಅಲ್ಲಿವರೆಗೂ ಸೂಪರ್ 93.5 ರೆಡ್ ಎಫ್ಎಂ ನ ಕೇಳ್ತಾರಿ, ಮಸ್ತ್ ಮಜಾ ಮಾಡಿ.